ಸಮಸ್ತ ವೀಕ್ಷಕರಿಗೆ ಆರ್ಟ್ ಆ್ಯಂಡ್ ಕುಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮಮ್ಮ ಮಾಡಿರುವಂಥ ಒಂದು ಹೊಸದಾದ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಮಾಡೋದು ಕೂಡ ತುಂಬಾ ಸುಲಭ. ಉಡುಪಿ ಕಡೆ ಇದನ್ನು ದೊಡ್ನ ಅಂತ ಕರೀತಾರೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನೆಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೊದಲಿಗೆ ಅಕ್ಕಿನ ನೆನೆಸಿಟ್ಕೋಬೇಕು. 8 ಗಂಟೆಗಳ ಕಾಲ ಅಥವಾ ಒಂದು ರಾತ್ರಿ ನೆನೆಸಿಟ್ರೆ ಸಾಕು. ಈ ರೀತಿ ನೆನೆಸಿಟ್ಕೊಂಡಿರೋ ಅಕ್ಕಿನ ಇವಾಗ ರುಬ್ಕೋಬೇಕು. ನೀವು ಮಿಕ್ಸಿಯಲ್ಲಾನ ರುಬ್ಕೊಳ್ಳಿ, ಇಲ್ಲ ಗ್ರೈಂಡರಲ್ಲಾನ ರುಬ್ಕೋಬಹುದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಕಲ್ಲುಪ್ಪನ್ನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ತುಂಬ ನೈಸ್ ಆಗಿರೋ ಉಪ್ಪನ್ನು ಹಾಕ್ಕೋಬೋದು. ಇದನ್ನು ನೀವು ತುಂಬ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೆ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿ ನೀರಾಗಿರಬೇಕು. ಈ ಹಿಟ್ಟು ಏನು ಫರ್ಮೆಂಟೇಷನ್ ಆಗೋದೇನು ಬೇಡ, ಇದನ್ನು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡಬಹುದು. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಈ ರೀತಿ ಕುದಿಸ್ಕೊಳ್ಳಿ. ಹಾಗೆಯೇ ಇನ್ನೊಂದು ಪಾತ್ರೆಗೆ ಒಂದು ಹಗ್ಗನ ಕಟ್ಬಿಟ್ಟು ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಇದರಿಂದ ಸ್ಟೀಮ್ ಕ್ರಿಯೇಟ್ ಆಗುತ್ತೆ. ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು, ಇದು ತೆಳುವಾದ ಒಂದು ಸ್ಟಿಕ್ಕನ್ನು ಇಟ್ಕೊಳ್ಳಿ. ಇವಾಗ ದೊಡ್ಡನ ಮಾಡೋ ವಿಧಾನ. ಈ ರೀತಿ ತುಂಬ ತೆಳುವಾದ ಪ್ಲೇಟ್ನ ತಗೋಬೇಕು. ನೋಡಿ, ಇಷ್ಟು ತೆಳುವಾಗಿರಬೇಕದು. ಮಾಡಿಟ್ಕೊಂಡಿರೋ ಹಿಟ್ಟನ್ನು ಅದರ ಮೇಲೆ ಹಾಕಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕು. ಎಲ್ಲೂ ಗ್ಯಾಪ್ ಇರಬಾರ್ದು. ಈ ರೀತಿಯಾಗಿ ತುಂಬ ತೆಳುವಾಗಿ ಹಾಕ್ಕೋಬೇಕು. ಇವಾಗ ಇದನ್ನು ಕುದೀತಿರೋ ನೀರಿನ ಪಾತ್ರೆ ಮೇಲೆ ಇಡಿ. ಇದ್ರ ಮೇಲೆ ಹಗ್ಗ ಕಟ್ಕೊಂಡಿರೋ ಪಾತ್ರೆನ ಮುಚ್ಚಿ. ಇದು ಬರೀ 2 ನಿಮಿಷ ಬೇಯಿಸಿದ್ರೆ ಸಾಕು. ನೀವು ಇನ್ನೊಂದು ತಟ್ಟೆಗೆ ಹಿಟ್ಟು ಹಾಕ್ಕೊಳ್ಳೋ ಅಷ್ಟರಲ್ಲಿ ಒಂದು ತಟ್ಟೆ ಮುಗ್ದೋಗ್ಬಿಟ್ಟಿರುತ್ತೆ. ಅಷ್ಟು ಸುಲಭವಾಗಿ ಬಂದುಬಿಡುತ್ತೆ ದೊಡ್ಡನ. ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಬೇಕಾಗಬೇಕು. ಅಲ್ಲಿವರೆಗೆ ಬೇಯಿಸ್ಕೊಳ್ಳಿ. ನೀವು ಇನ್ನೊಂದು ಪ್ಲೇಟ್ನ ಕೂಡ ಅದೇ ರೀತಿ ಕುದೀತಿರೋ ಪಾತ್ರೆ ಮೇಲೆ ಇಡಬೇಕು. ಇವಾಗ ಒಂದು ಕಡ್ಡಿನ ತೊಗೊಂಬಿಟ್ಟು ಬೆಂದಿರೋ ದೊಡ್ಡನ ಈ ರೀತಿಯಾಗಿ ತೆಗಿಬೇಕು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಒಂದು ಸ್ವಲ್ಪನೂ ಹರಿದೋಗಲ್ಲ. ಇದು ಬಿಸಿ ಇರಬೇಕಾದ್ರೇ ನೀವು ತೆಕ್ಕೋಬೇಕು. ಇದು ಉಡುಪಿ ಕಡೆ ತುಂಬಾ ಫೇಮಸ್. ಹಾಗೆಯೇ ಇದು ಮಾವಿನಕಾಯಿ ಚಟ್ನಿ ಜೊತೆ ತುಂಬಿದ್ರೆ ತುಂಬಾ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಬಿಸಿ ಬಿಸಿಯಾದ ದೊಡ್ಡನ ಪ್ಲೇಟ್ ಮೇಲೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಮಾವಿನಕಾಯಿ ಚಟ್ನಿ ಜೊತೆ ತಿಂದರೆ ಆಹಾ, ಸೂಪರ್ ಆಗಿರುತ್ತೆ. ನೀವು ಕೂಡ ನಮ್ಮ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.